ಚುನಾವಣೆಗೆ ಕೆಲವೇ ತಿಂಗಳುಗಳ ಬಾಕಿ. ಕಾಂಗ್ರೆಸ್ ಪಾಳಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಾಲು, ಕುತೂಹಲ ಮೂಡಿಸಿದ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ. ದುಡ್ಡು ಕೊಟ್ರೆ ವೈದ್ಯರ ಸರ್ಟಿಫಿಕೇಟ್, ಉನ್ನತ ಸಚಿವ ತವರಿನಲ್ಲಿ ಹಗಲು ದರೋಡೆ, ಬಯಲಾದ ವೈದ್ಯರ ಕರ್ಮಕಾಂಡ. ಅವರಂತ ಮುಟ್ಟಾಳ ಇನ್ನೊಬ್ಬರಿಲ್ಲ, ಸಿಎಂ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ, ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕಿಡಿ. ಎಲ್ಲರನ್ನೂ ಪೋಷಿಸುವ ಗೋಮಾತೆ, ಹಸುಗಳ ನಡುವೆ ವಿಭಿನ್ನ ಸ್ಪರ್ಧೆ, ಗ್ರಾಮೀಣ ಸೊಗಡು ಬಿಂಬಿಸಿದ ಹಾಲು ಉತ್ಪಾದಕರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಲೋಕಸಭೆ ಚುನಾವಣೆ ಹತ್ತಿರ ಬಂದಂತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕುತೂಹಲ ಕೆರಳಿಸಿದೆ. ಇದೀಗ ಶಾಸಕ ಪ್ರದೀಪ್ ಈಶ್ವರ್ ಸಹ ಲೋಕಸಭೆ ಟಿಕೆಟ್ ಬಗ್ಗೆ ಅಚ್ಚರಿಯ ಹೇಳಿಕೆ ನೀಡಿ ಟಿಕೆಟ್ ಆಕಾಂಕ್ಷಿಗಳ ಸಾಲಿನಲ್ಲಿ ನಿಂತಿದ್ದಾರೆ. ಇಲ್ಲ ಪ್ರದೀಪ್, ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಂತೀನಿ. ಪಕ್ಷ ಏನು ಹೇಳಿದ್ರೆ ಕೆಪಿಸಿಸಿ ಆಫೀಸಲ್ಲಿ ಬಂದು ಕಸ ಗುಡಿಸು ಅಂದ್ರೂ ಗುಡಿಸ್ತೀನಿ. ನಾಳೆ ರಾಜೀನಾಮೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜಕೀಯ ಜಿದ್ದಾಜಿದ್ದಿಗೆ ಹೆಸರುವಾಸಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಾಜಕೀಯ ಚದುರಂಗದಾಟವನ್ನು ನೋಡಿದ್ದೇವೆ. ಇದೀಗ ಲೋಕಸಭೆ ಚುನಾವಣೆಯ ಸರದಿ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಹತ್ತಿರವಾದಂತೆ ಕಾಂಗ್ರೆಸ್ ಪಾಳಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಾಲೇ ಇದೆ. ಮಾಜಿ ಸಂಸದರಾದ ವೀರಪ್ಪ ಮೊಯ್ಲಿ, ಕಾಂಗ್ರೆಸ್ ಯುವ ರಾಷ್ಟ್ರೀಯ ಅಧ್ಯಕ್ಷರಾದ ರಕ್ಷಾರಾಮಯ್ಯ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್ ಬಚ್ಚೇಗೌಡ, ಅಲ್ಲದೆ ಮಾಜಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಸಹ ಲೋಕಸಭಾ ಚುನಾವಣಾ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಹೆಸರು ಕೇಳಿಬರುತ್ತಿದೆ. ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆ ಮಾಡಿದರೆ, ನಾನು ಸಹ ಹೈಕಮಾಂಡ್ಗೆ ಮನವಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಸ್ಪರ್ಧಿಸುತ್ತೇನೆ ಎಂದು ಮನದಾಳದ ಮಾತನ್ನು ಶಾಸಕ ಪ್ರದೀಪ್ ಈಶ್ವರ್ ಅಚ್ಚರಿಯ ಹೇಳಿಕೆ ಕೊಟ್ಟಿರುವುದು ಭಾರೀ ಕುತೂಹಲ ಮೂಡಿಸಿದೆ. ಅಖಾಡದಲ್ಲಿ ಮೊಯ್ಲಿ ಸಾಹೇಬ್ ಇದ್ದಾರೆ, ರಕ್ಷಾರಾಮಯ್ಯ ಅವರು ಇದ್ದಾರೆ, ಈಗ ರವಿ ಅಣ್ಣವ್ರ ಹೆಸರು ಕೇಳಬರ್ತಿದೆ, MLC ರವಿ ಅಣ್ಣ, ಮತ್ತು ನಮ್ಮ ಬಾಲಾಜಿ ಅಣ್ಣವ್ರ ಹೆಸರು ಕೇಳಬರ್ತಿದೆ. ಬಟ್ ನಮ್ಮದು ಪಕ್ಷ ನಿಷ್ಠೆ ಸರ್. ಪಕ್ಷ ಯಾರು ಕೊಟ್ಟರೆ ಅವ್ರಿಗೆ ದುಡಿತೀವಿ. ಪಕ್ಷ ಯಾರು ಕೊಟ್ಟರೆ ಇಲ್ಲ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ನೀನೇ ನಿಂತ್ಕೊಂಡ್ರು ನಾನು ನಿಂತ್ಕೊಂತೀನಿ. ನಮ್ಮದು ಪಕ್ಷ ನಿಷ್ಠೆ ಅಷ್ಟೇ. ನಮ್ಮದು ಯಾರು ನಿಲ್ಸಿದ್ರಿಲ್ಲ ಪ್ರದೀಪ್, ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಂತೀನಿ. ಪಕ್ಷ ಏನು ಹೇಳಿದ್ರೆ ಕೆಪಿಸಿಸಿ ಆಫೀಸಲ್ಲಿ ಬಂದು ಕಸ ಗುಡಿಸು ಅಂದ್ರೂ ಗುಡಿಸ್ತೀನಿ. ನಾಳೆ ರಾಜೀನಾಮೆ ಕೊಡು ಅಂದ್ರೂ ಕೊಡ್ತೀನಿ. ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದವರು, ನಮ್ದೇನಿದ್ರು ಪಕ್ಷ ನಿಷ್ಠೆ ಅಷ್ಟೇ ಸರ್. ಪಕ್ಷ ಏನು ಹೇಳಿದ್ರೆ ಅದು ಕೇಳಿ. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಬಂದರೆ ಕಾಂಗ್ರೆಸ್ಸಿಂದ ನೀವು ಯಾಕೆ ಬರಬಾರ್ದು? ಅವ್ರೇನಾದರೂ ಬಂದರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನೇ ಕಳಿಸಿ ಅಂತ. ನಾನು ಕಳಿಸ್ತೀನಿ, ಯಾಕೆಂದರೆ ಮೊನ್ನೆ ನನಗೂ ಭಾಳ ಕ್ಯೂರಿಯಾಸಿಟಿ ಇದೆ. 8-9 ತಿಂಗಳು ಅವ್ರಿಗೂ ನನಗೆ ತುಂಬ ಗ್ಯಾಪ್ ಬಂತು. ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಲ್ತೀನಿ. ಪಾರ್ಟಿ ಏನಾದರೂ ಕೊಟ್ಟರೆ ನಾನು ನಿಲ್ತೀನಿ. ನಿಂತ ಮೇಲೆ ನಾನು ಗೆಲ್ತೀನಿ. ಪಾರ್ಟಿಗೆ ಬಿಟ್ಟಿದ್ದಲ್ಲ, ಅದಕ್ಕೆ ನೀವೆಲ್ಲ ಕೇಳಿದ್ದಕ್ಕೆ ಯಾಕನ್ನ ನನಗೆ ಕೊಡಲಿ ಬಿಡಿ, ನಾನೇ ನಿಲ್ತೀನಿ, ಅದರಲ್ಲಿ ತಪ್ಪೇನಿದೆ. ನನಗೆ ಕೊಡಲಿ ಬಿಡಿ, ನಾನೇ ನಿಲ್ತೀನಿ, ಅದರಲ್ಲಿ ತಪ್ಪೇನಿದೆ. ಒಟ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಮನವಿಗೆ ಸ್ಪಂದಿಸಿದರೆ, ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿನ ರಾಜಕೀಯ ಚದುರಂಗದಾಟ ಮತ್ತಷ್ಟು ರೋಚಕತೆಯಿಂದ ಕೂಡಿರುವುದರಲ್ಲಿ ಸಂಶಯವೇ ಇಲ್ಲ. ಲಕ್ಷ್ಮೀನಾರಾಯಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವೈದ್ಯರಿಂದ ವೈದ್ಯ ತಪಾಸಣಾ ವರದಿ ಮಾಡಬೇಕಾದರೆ ಇಲ್ಲಿ ನೋಟು ಕೊಡಲೇಬೇಕು. ನೋಟು ಕೊಟ್ಟರೂ ರಶೀದಿ ಮಾತ್ರ ಸಿಗಲ್ಲ. ಅದೆಲ್ಲಿ ಅಂದ್ರ ಈ ವರದಿ ನೋಡಿ. ಆಧಾರ ತಿದ್ದುಪಡಿ ಮಾಡಿಸಲು, ವಾಹನ ಪರವಾನಗಿ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳ ಅನುಕೂಲ ಪಡೆಯಲು ವೈದ್ಯರ ಮೆಡಿಕಲ್ ರಿಪೋರ್ಟ್ ಅವಶ್ಯಕತೆ ಇರುತ್ತದೆ. ಆ ಕಾರಣಕ್ಕೆ ಪ್ರತಿನಿತ್ಯ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಮೆಡಿಕಲ್ ರಿಪೋರ್ಟ್ ಮಾಡಿಸಿಕೊಂಡು ಹೋಗುವವರ ಸಂಖ್ಯೆ 20ರಿಂದ 30 ಜನರು ಆಗಿರುತ್ತಾರೆ. ಮೆಡಿಕಲ್ ರಿಪೋರ್ಟ್ನಲ್ಲಿ ವೈದ್ಯರು ಸಹಿ ಮತ್ತು ಮೊಹರು ಹಾಕುತ್ತಾರೆ. ಒಂದು ಸಹಿಗೆ 150 ರು ಕೊಟ್ಟು ಸಹಿ ಹಾಕಿಸಿಕೊಂಡು ಹೋಗುತ್ತಿರುವ ವ್ಯಕ್ತಿಯೊಬ್ಬ ಇಂದು ಮಾಧ್ಯಮದವರ ಮುಂದೆ ತಾನು ನೀಡಿರುವ ಹಣದ ಬಗ್ಗೆ ವಿವರಿಸಿರುವುದು ಮೊಬೈಲ್ನಲ್ಲಿ ಸೆರೆಯಾಗಿದೆ. 100 ರೂಪಾಯಿ తీసుకోలేదు. అదే 50 అడుగుతా ఉంటా దానికి ఎక్స్ట్రా. ఏమ డాక్టర్ సైన్ చేసేకే. అదే మెడికల్ సైన్ చేసేకే. మెడికల్ సైన్ నాకు కేసు ఇచ్చిరే. నీ ముందర కదా కేసు ఇచ్చింది. ఎంత ఇస్తారా? 50. నాకు అవతల వచ్చి 100 రూపాయలు అడిగావు ఆయన. అందుకు నీకు అడుగుతాను, నువ్వు ఎంత ఇస్తావు అని. 100 మెడికల్ ఫిక్స్ అయిపోయింది. 100 రూపాయలు కదా. ఏం కదా చేంజ్ ఆఫర్, ఆధార్ కార్డ్ చేంజ్ ఆఫర్.
అంటే డాక్టర్ ఒక సైన్ చేసి ఇవ్వాలంటే 60 రూపాయలు ఇవ్వాల. 150 కదా ఇచ్చింది నువ్వు రెండుకే. ఇచ్చారు 150, ఒక్కొక్కదానికి 100 రూపాయలు. ఒకదానికి 100 రూపాయలు. నా ముందరే కదా నువ్వు ఇచ్చింది. అదే ఇప్పుడు ఇంటి డాక్టర్ ఏం పేరు ఆ పేరు మీది ఎవరినా? ఇదే ఊరు ఉండేది మీరు సంశేట్పల్లి. అవునా? 150 ఇస్తారా సైన్ చేస్తే? ఆ పక్క మీరు ఈ పక్క మేము అంతే. మీరు వెనుక్కుంటే నేను అది మీకు అడుగుతామన్నా అమౌంట్ ఎంత ఇస్తుంది అని. నాకు 100 ఇస్తే తీసుకోలేదు, మళ్ళీ ఇంక 50 ఇచ్చారు. 150 ఇస్తారా రెండు దానికి? పొద్దున పని కావాలా, ఇంక వాళ్ళు కాసుకుంటే అవుతుందా? ಈ ಕುರಿತು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರನ್ನ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ಮೆಡಿಕಲ್ ರಿಪೋರ್ಟ್ಗೆ ಹೊಸ ಆಧಾರ್ ಕಾರ್ಡ್ ಅಥವಾ ತಿದ್ದುಪಡಿ ಮಾಡಲು ಉಚಿತವಾಗಿ ನೀಡುತ್ತೇವೆ. ವಾಹನ ಪರವಾನಗಿ ಪಡೆಯಲು ಮೆಡಿಕಲ್ ರಿಪೋರ್ಟ್ ಬೇಕಾದರೆ 50 ರು ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಆದರೆ ಇಲ್ಲಿನ ವೈದ್ಯರು 50 ರು ಹಣ ಪಡೆಯುವ ಶುಲ್ಕದ ರಸೀದಿ ಸಹ ನೀಡಲ್ಲ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬರಿಲ್ಲ. 45 ವರ್ಷ ರಾಜಕೀಯ ಅನುಭವ ಹೊಂದಿರುವ ಸಿದ್ದರಾಮಯ್ಯರ ಬಗ್ಗೆ ಮಾತಾಡ್ತಾರೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದರು. ಮೈಸೂರಿನ MP ಇದ್ದಾನೆ ಪ್ರತಾಪ್ ಸಿಂಹ, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಗಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಗೈರಾಗುವ ವಿಚಾರದ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಶ್ರೀರಾಮ ಹಿಂದೂಗಳ ಆರಾಧ್ಯ ದೈವ. ನಾನು ಕೂಡ ಶ್ರೀರಾಮ ಭಕ್ತ. ಶ್ರೀರಾಮನನ್ನ ಆರಾಧಿಸುತ್ತೇವೆ, ಅಲ್ಲ ಯೇಸುವನ್ನ ಕೂಡ ಗೌರವಿಸುತ್ತೇವೆ. ಆದರೆ ಬಿಜೆಪಿಯವರ ತರ ಧರ್ಮಗಳ ನಡುವೆ ಕಿತ್ತಾಟ ತರೋ ಕೆಲಸ ಮಾಡುವುದಿಲ್ಲ. ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಾಂಗ್ರೆಸ್ ಕಾಣುತ್ತದೆ ಎಂದು ಹೇಳಿದ್ರು. ಬಿಜೆಪಿಯವರು ಅದೆಲ್ಲ ನಡೆಯಲ್ಲ ಆಟ. ಅವ್ರು ನಡಿಬೇಕಾಗಿತ್ತಲ್ಲ ಆಟ, ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ? ಬಿಜೆಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ. ನಾನು ಬಿಜೆಪಿ ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮಗೆ ಕೋಪ ಬರುತ್ತೆ, ನಾವಂತೂ ಸುಮ್ಮನೆ ಇರಲ್ಲ. ಸರ್, ಬಿಜೆಪಿಯವರು ಯಾಕೆ ಶ್ರೀರಾಮನ್ನ ಈ ಚುನಾವಣೆಯಲ್ಲಿ ಬ್ರ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ? ಸರ್, ಅವ್ರು ಹೆಂಗೆ ಸರ್ ಬ್ರ್ಯಾಂಡ್ ಮಾಡ್ಕೊತಾರೆ? ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ ಸರ್, ಏನು ಬಿಜೆಪಿಯರ ಆರಾಧ್ಯ ದೈವನ? ನಾನು ಶ್ರೀರಾಮಚಂದ್ರ ಭಕ್ತ, ನಾನು ಜೈ ಶ್ರೀರಾಮ್ ಅಂತೀನಿ. ನಾನು ರಾಮನ ಭಕ್ತ. ಕಾಂಗ್ರೆಸ್ಸಲ್ಲೂ ಶ್ರೀರಾಮನ ಭಕ್ತರಿದ್ದೀವಿ, JDS ಅಲ್ಲೂ ಇದ್ದಾರೆ, ಎಲ್ಲ ಪಾರ್ಟಿಯಲ್ಲಿ ಇದ್ದಾರೆ. ಏನು ಇವ್ರು ಮನೆ ಆಸ್ತಿ ಥರ ಆಡ್ತಾರೆ? ಇವ್ರು ಏನು ಮಾಡ್ತಿದ್ದಾರೆ? ವೋಟ್ ಪೋಲರೈಸ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಮನೆಗೆ ಹೋಗಿ ಪಾಂಪ್ಲೆಟ್ ಕೊಡ್ತಿದ್ದಾರೆ. ರೀ, ನೀವೇನು ಪಾಂಪ್ಲೆಟ್ ಕೊಟ್ಟಿದ ತಕ್ಷಣನೇನೇನು ರಾಮನ ಬಗ್ಗೆ ನಮಗೆ ಭಕ್ತಿ ಬರೋದು? ನಮಗೆ ಮೊದಲಿಂದ ಹುಟ್ಟಿದಾಗಿಂದ ನಮಗೆ ರಾಮನ ಭಕ್ತಿ ಇದೆ, ಹನುಮಂತನ ನಾವು ಪೂಜಿಸ್ತೀವಿ. BJPಯವರೆಲ್ಲ ಅದೇನೋ ಡೇ ಡ್ರೀಮ್ಸ್, ಕನಸುಗಳು ಕಾಣ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆ 5ರಿಂದ 6 ಸೀಟ್ ಬಂದರೆ ಹೆಚ್ಚು BJPಯವ್ರಿಗೆ. ನಾವು 20 ಸೀಟ್ ಗೆಲ್ತೀವಿ. ನಾವು 20ರಿಂದ 22 ಅನ್ಕೊತಾ ಇದ್ದೀವಿ. ಹಾಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ವಿರುದ್ಧವೂ ಸಹ ಕಿಡಿಕಾರಿದ ಶಾಸಕ ಪ್ರದೀಪ್ ಈಶ್ವರ್, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬರಿಲ್ಲ. 45 ವರ್ಷ ರಾಜಕೀಯ ಅನುಭವ ಹೊಂದಿರುವ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಚಿಕೊಂಡು ಇರಬೇಕು. ಲೋಕಸಭೆಯ ಪ್ರವೇಶಕ್ಕೆ ಪಾಸ್ ಕೊಟ್ಟ ಪ್ರತಾಪ್ ಸಿಂಹ ದೇಶದ್ರೋಹಿ ಅಲ್ವಾ ಎಂದು ಪ್ರಶ್ನಿಸಿದ ಶಾಸಕ ಪ್ರದೀಪ್ ಈಶ್ವರ್, ಒಂದು ವೇಳೆ ನಾವು ಪಾಸ್ ಕೊಟ್ಟಿದ್ರೆ ಏನ್ ಪಟ್ಟ ಕೊಡ್ತಿದ್ರಿ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ನಮ್ಮ ಪಾಲಿನ ಅಕ್ಕಿ ಕೊಡ್ತಿದ್ದಾರೆಯೇ ಹೊರತು ಅವರ ಮನೆಯಿಂದ ತಂದು ಕೊಡ್ತಿಲ್ಲ ಎಂದ ಪ್ರದೀಪ್ ಈಶ್ವರ್, ಚುನಾವಣಾ ಸಮಯದಲ್ಲಿ ಬಿಜೆಪಿಯವರು ಬಾಯಿ ಬಡ್ಕೊಳ್ತಾರೆ ಎಂದು ಹೇಳಿದ್ದಾರೆ. ಮತ್ತು ಇನ್ನು ಕೆಲವರು ಇದ್ದಾರೆ. ಫಾರ್ ಎಕ್ಸಾಂಪಲ್, ಈ ಮೈಸೂರಿನ MP ಇದ್ದಾನೆ ಪ್ರತಾಪ್ ಸಿಂಹ, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರಬೇಕು, ನಿಮ್ಮ ಬಾಯಿತ್ಯವನ್ನ ಕಡಿಮೆ ಮಾಡ್ಕೋಬೇಕು. ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ ನೀವು ದೇಶದ್ರೋಹಿ ಅಲ್ವಾ? ಆನ್ಸರ್ ಮಾಡಿ. ಅದಕ್ಕೆ ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ, ಮಾನ ಮರ್ಯಾದೆ ಇಲ್ವಾ ಪ್ರತಾಪ್ ಸಿಂಹ ನಿಮಗೆ? ಅದಕ್ಕೆ ಆನ್ಸರ್ ಮಾಡಿ. ನಾವು ಯಾರಾದರೂ ಕಾಂಗ್ರೆಸ್ MLA MPಗಳು ಏನಾದರೂ ಪಾಸ್ ಕೊಟ್ಟಿದ್ರೆ ನೀವು ಏನು ಪಟ್ಟ ಕಟ್ತಿದ್ರಿ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಮುಟ್ಟಾಳ್ರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆ್ಯಕ್ಟು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರಿದ್ದಾಗ ನಮ್ಮ ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿಯವರೆಲ್ಲ ಸೇರಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು 75% ರೂರಲ್ಗೆ, 50% ಅರ್ಬನ್ಗೆ ಕೊಟ್ಟು ಅಕ್ಕಿ ಕೊಡೋ ಯೋಜನೆನ, ಅಂದರೆ 2/3 ಪಾಪ್ಯುಲೇಷನ್ ಇವತ್ತು ಕವರ್ ಆಗ್ತಿದೆ. ಅಕ್ಕಿ ಕೊಡ್ತಿರೋದು ನಾವು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗೆಲ್ಲ ಮಾತಾಡಿದ್ರೆ ಈ 25 ಜನ ಏನು MPಗಳಿದಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಬಾಯಿ ಬಿಚ್ಚಲಿ. ಇವತ್ತು ನಾವು 4 ಲಕ್ಷ ಕೋಟಿ
ಕೋಟಿ ರೆವಿನ್ಯೂ ಕೊಟ್ಟರೆ ಅದರಲ್ಲಿ ನಮಗೆ ಸರಿಸುಮಾರು 50,000 ಕೋಟಿ ಕೊಡೋಕ್ಕೂ ಇವ್ರು ಒದ್ದಾಡ್ತಿದ್ದಾರೆ. ಇದ್ರ ಬಗ್ಗೆ ಇವರು BJP ಸಂಸದರು ಯಾವತ್ತಾದರೂ ಬಾಯಿ ಬಿಚ್ಚಿದ್ದಾರೆ? ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದರು, ಅದಕ್ಕೆ ಬಾಯಿ ಬಿಚ್ಚಲಿಲ್ಲ. ಇವಾಗ ಚುನಾವಣೆ ಬಂದರೆ ಬಾಯಿ ಬಡ್ಕೊತಾ ಇದ್ದಾರೆ. ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು, ಮಾತಾಡೋದು ನಿನಗೆ ಅಲ್ಲ. ನೀವು 1 ಕಲ್ಲು ಹಾಕಿದ್ರೆ ನಮಗೂ 4 ಕಲ್ಲು ಹಾಕೋದು ಬರುತ್ತೆ. ರಿಕ್ವೆಸ್ಟು ವಾರ್ನು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಅಖಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ. ಈ ಸಲ ನೀವು ಸೋಲ್ತೀರಾ ಬಿಡಿ, ನಮ್ಮ ಯತೀಂದ್ರ ಅಣ್ಣ ಗೆಲ್ತಾರೆ. ಸರ್, ಈಗ ಸ್ಪರ್ಧೆ ಮಾಡ್ತಾರೆ ಸರ್. ನಮ್ಮ ಯತೀಂದ್ರ ಅಣ್ಣ ನಿಲ್ತಾರೆ ಅನ್ನೋ ಭರವಸೆ ಇದೆ. ಅವ್ರು ನಿಲ್ಲಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಯತೀಂದ್ರ ಅವ್ರು ನಿಲ್ಲಬೇಕು, ಅವ್ರು 100% ಗೆಲ್ತಾರೆ. ಅವರೇ ಸೂಟಬಲ್ ಕ್ಯಾಂಡಿಡೇಟು ಮೈಸೂರಲ್ಲಿ ನನಗಿರೋ ಇದ್ರ ಪ್ರಕಾರ. ಅವ್ರು ನಿಂತರೆ ಗೆಲ್ತಾರೆ ಸರ್. ನಾವೆಲ್ಲ ಹೋಗಿ ರಾತ್ರಿ ಆಗಲೂ ಇದ್ದು ನಮ್ಮ ಯತೀಂದ್ರ ಅಣ್ಣನ ಗೆಲ್ಸ್ಕೊಂಡ್ಬರ್ತೀವಿ. ಪ್ರತಾಪ್ ಸಿಂಹ ಕಲ್ಲು ಹಾಕಿದ್ರೆ ನಾವು 4 ಕಲ್ಲು ಹಾಕುತ್ತೇವೆ ಎಂದ ಪ್ರದೀಪ್ ಈಶ್ವರ್ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಬೇಕಾದ್ರೆ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಶ್ರೀರಾಮಚಂದ್ರ ಬಿಜೆಪಿಯವರ ಅಪ್ಪನ ಮನೆ ಆಸ್ತಿ ಏನೂ ಅಲ್ಲ. ನಾವು ಹಿಂದೂಗಳೇ, ನಮಗೂ ಶ್ರೀರಾಮಚಂದ್ರ ಆರಾಧ್ಯ ದೇವರೇ, ಎಲ್ಲೂ ರಾಮನ ಭಕ್ತರಿದ್ದಾರೆ ಎಂದು ಹೇಳಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಪ್ರತಿಷ್ಠಿತ ಸಿಲ್ಕ್ ಸ್ಯಾರೀಸ್ನ ಶ್ರೀ ನಂದಿನಿ ಸಿಲ್ಕ್ ಶೋರೂಂನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ತಕ್ಷಣ ಕೆಲಸಕ್ಕೆ ಬೇಕಾಗಿದ್ದಾರೆ. ಸ್ಥಳ ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ಉತ್ತಮ ವಾಕ್ಚಾತುರ್ಯವುಳ್ಳ ಸೇಲ್ಸ್ಮ್ಯಾನ್ ಮತ್ತು ಸೇಲ್ಸ್ ಗರ್ಲ್ಸ್ಗಳು ಬೇಕಾಗಿದ್ದು, ಆಕರ್ಷಕ ಸಂಬಳದೊಂದಿಗೆ ESI PF ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9845207978. ಅನದರ್ ನಂಬರ್ 9972577569. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಚಿಕ್ಕಬಳ್ಳಾಪುರ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟಮೊದಲ ಬಾರಿಗೆ SMMS ಅರ್ಪಿಸುವ ಸಾವಿರಾರು ರೀತಿಯ ಬಣ್ಣ ಬಣ್ಣದ ಮೀನುಗಳ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಇದು ನಿಜವಾಗಲೂ ಒಂದು ಅದ್ಭುತ. ಸಮುದ್ರದಲ್ಲೇ ಇರುವಂಥ ದೊಡ್ಡ ಅನುಭೂತಿ ದೊರೆಯುವ ಫಿಶ್ ಎಕ್ಸಿಬಿಷನ್. ಕೇವಲ ದುಬೈ, ಸಿಂಗಪೂರ್, ಮಲೇಷ್ಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ನಿಮ್ಮನ್ನು ಅದ್ಭುತ ವಿಸ್ಮಯ ಲೋಕಕ್ಕೆ ಕರೆದೊಯ್ಯಲು ಒಮ್ಮೆ ಭೇಟಿ ನೀಡಿ. SMMS ಅರ್ಪಿಸುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ.
ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಅದು ಹಾಲು ಕೊಡುವ ಕಾಮಧೇನು. ಹೆತ್ತ ತಾಯಿ ಬಿಟ್ಟರೆ ಅದುವೇ ನಮ್ಮನ್ನು ಪೋಷಿಸುವ ಗೋಮಾತೆ. ಮಾತೃ ಹೃದಯಿ ಹಾಲು ಕೊಡುವ ಮಮತೆಯ ಮಾತೆ ಹಸುಗಳ ಮಧ್ಯೆ ವಿಭಿನ್ನ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಹೆಚ್ಚೆಚ್ಚು ಹಾಲು ಕೊಡುವ ಹಸುಗಳೆಲ್ಲ ಒಂದೆಡೆ ಸೇರಿ ಯಾವ ಹಸು ಎಷ್ಟು ಹಾಲು ಕೊಡುತ್ತವೆ ಅನ್ನೋ ಸ್ಪರ್ಧೆಯನ್ನು ಮಾಡಲಾಯಿತು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹಾಲು 23 kg 700 ಗ್ರಾಂ. ಲೀಟರ್ ಗಟ್ಟಲೆ ಹಾಲು ಕೊಡುತ್ತಿರುವ ಹಸುಗಳು, ಕರುಗಳನ್ನ ಕಟ್ಟಿ ಹಾಲು ಕರೆಯುತ್ತಿರುವ ಗೋಪಾಲಕರು, ಮತ್ತೊಂದೆಡೆ ಹಾಲನ್ನ ತೂಕ ಮಾಡುವ ಆಯೋಜಕರು. ಇದೆಲ್ಲಾ ದೃಶ್ಯಗಳು ಕಂಡು ಬಂದದ್ದು ಕೋಲಾರದ ಸಿ ಬೈರೇಗೌಡ ನಗರದ ಬಳಿ ಇರುವ ಹೆಚ್ಚು ಹಾಲು ಕೊಡುವ ಸ್ಪರ್ಧೆಯಲ್ಲಿ. ಹೌದು, ಹಸುವಿನ ಹಾಲು ಕರೆಯುವ ವಿಶೇಷ ಮತ್ತು ಅರ್ಥಗರ್ಭಿತವಾದ ಸ್ಪರ್ಧೆಯನ್ನ ಕೋಲಾರದ ಗೋಪಾಲಕರ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. 3 ದಿನಗಳ ಕಾಲ ನಡೆದ ಈ ವಿಶಿಷ್ಟವಾದ ಆಯೋಜನೆಯಲ್ಲಿ ಹಸುಗಳ ಲಾಲನೆ, ಪೋಷಣೆ, ಹಸು ಸಾಕಾಣಿಕೆ ಬಗ್ಗೆಯೇ ಕೇಂದ್ರೀಕೃತವಾಗಿದ್ದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಸೊಗಡಿನ ಸ್ಪರ್ಧೆಗಳು ನಶಿಸುತ್ತಿವೆ. ಹಾಗಾಗಿ ಹಾಲು ಕರೆಯುವ ಸ್ಪರ್ಧೆ ಹಸು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ರೈತರಲ್ಲಿ ಕೊಂಚ ಹುಮ್ಮಸ್ಸು, ಆಸಕ್ತಿ ಹುಟ್ಟಿಸುವ ನಿಟ್ಟಿನಲ್ಲಿ ಅರ್ಥಗರ್ಭಿತವಾಗಿತ್ತು. ಕೋಲಾರ ಜಿಲ್ಲೆಯ ಸಾಹಸಿ ಪ್ರವೃತ್ತಿ ರೈತರಲ್ಲಿ ಹೈನುಗಾರಿಕೆಗೆ ವಿಶಿಷ್ಟವಾದ ಸ್ಥಾನ ಪಡೆದಿದೆ. ಹೀಗಾಗಿ ಹೊಸ ವರ್ಷ ಮತ್ತು ಸಂಕ್ರಾಂತಿ ಪ್ರಯುಕ್ತ ಆಯೋಜಿಸಿದ್ದ ಈ ಹಾಲು ಕರೆಯುವ ಸ್ಪರ್ಧೆ ಗಮನ ಸೆಳೆಯಿತು. ವಿವಿಧ ಸ್ಥಳಗಳಿಂದ ಬಂದಿದ್ದ 25 ರೈತರು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇದರಲ್ಲಿ ಅಂತಿಮ ಹಂತಕ್ಕೆ 10 ಹಸುಗಳು ಆಯ್ಕೆಯಾಗಿದ್ದವು. ಮೊದಲ ಬಹುಮಾನ ಪಡೆದ ಹಸು 48 ಕೆಜಿ 200 ಗ್ರಾಂ ಹಾಲನ್ನ ನೀಡುವ ಮೂಲಕ ಪ್ರಥಮ ಬಹುಮಾನವನ್ನ ಪಡೆಯಿತು. ನೆಲಮಂಗಲ ಭಕ್ತನಪಾಳ್ಯದ ಲಕ್ಷ್ಮೀ ಡೈರಿ ಫಾರಂ ಮಾಲೀಕ ಮುನಿರಾಜು 2 ಹಸುಗಳು 2 ಬಹುಮಾನಗಳನ್ನ ತನ್ನದಾಗಿಸಿಕೊಂಡಿದೆ. ಇದರಲ್ಲಿ ಅಂತಿಮ ಹಂತಕ್ಕೆ 10 ಹಸುಗಳು ಆಯ್ಕೆಯಾಗಿದ್ದವು. ಮೊದಲ ಬಹುಮಾನ ಪಡೆದ ಹಸು 48 ಕೆಜಿ 200 ಗ್ರಾಂ ಹಾಲನ್ನ ನೀಡುವ ಮೂಲಕ ಪ್ರಥಮ ಬಹುಮಾನ ಪಡೆಯಿತು. ನೆಲಮಂಗಲ ಭಕ್ತನಪಾಳ್ಯ ಲಕ್ಷ್ಮೀ ಡೈರಿ ಫಾರಂ ಮಾಲೀಕ ಮುನಿರಾಜು 2 ಹಸುಗಳ 2ನೇ ಬಹುಮಾನವನ್ನ ತನ್ನದಾಗಿಸಿಕೊಂಡಿತು. ಸರ್ಜಾಪುರ, ಟಿಸಿ ಹಳ್ಳಿ, ಇಂಡಿಗನಾಳ ಮತ್ತು ಕೋಲಾರದ ಕುರುಬರಹಳ್ಳಿ ಹಸುಗಳು ಸಹ 40 ಕೆಜಿಗಿಂತ ಹೆಚ್ಚಿನ ಹಾಲು ನೀಡುವ ಮೂಲಕ ಗಮನ ಸೆಳೆದವು. ಇನ್ನು ಹೈನೋದ್ಯಮದಲ್ಲಿ ಹಾಲು ಉತ್ಪಾದನೆಯಲ್ಲಿ ಕೋಲಾರಕ್ಕೆ ವಿಶಿಷ್ಟ ಸ್ಥಾನವಿದೆ. ಲಕ್ಷಾಂತರ ಸಂಖ್ಯೆಯ ಹಸುಗಳು ಜಿಲ್ಲೆಯಲ್ಲಿವೆ. ಹಾಲು ಕರೆಯುವುದು ಮತ್ತು ಅವುಗಳ ಹಾರೈಕೆ ಮಾಡುವುದು ಹಸು ಮತ್ತು ಮಾಲೀಕನ ನಡುವಿನ ಸಂಬಂಧಕ್ಕೆ ಅತ್ಯುತ್ತಮವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಕೃಷಿಯ ಜೊತೆಗೆ ಹೈನುಗಾರಿಕೆ ಒಂದು ಪರ್ಯಾಯವಾಗಿ ಬೆಳೆದಿರುವುದು ಉದ್ಯಮವಾಗಿದೆ. ಹಾಗಾಗಿ ಈ ಆಯೋಜನೆ ಸಾಕಷ್ಟು ಪ್ರಯೋಜನಕಾರಿಯಾಗಿತ್ತು. ಹೈನೋದ್ಯಮ ಕುರಿತು ಒಲವು ಇದ್ದವರು ಹಲವು ಮಂದಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಪ್ರಥಮ ಬಹುಮಾನವಾಗಿ 75,000 ನಗದು ಹಣ ಮತ್ತು ಬುಲೆಟ್ ಬೈಕ್ ಮತ್ತು ಹಾಲಿನ ಕ್ಯಾನ್ ನೀಡಲಾಯಿತು. ಅದೇ ರೀತಿ ವಿಜೇತರಿಗೆಲ್ಲರಿಗೂ ನಗದು, ಹಾಲಿನ ಕ್ಯಾನ್ ಕೊಟ್ಟು ಸನ್ಮಾನಿಸಲಾಯಿತು. ಈ ರೀತಿ ಹಾಲು ಕರೆಯುವ ಸ್ಪರ್ಧೆ ಆಯೋಜಿಸಿ ಕೋಲಾರದಲ್ಲಂತೂ 30 ವರ್ಷಗಳೇ ಕಳೆದಿತ್ತು.
ರಾಜ್ಯದಲ್ಲೂ ಸಹ ಎಲ್ಲಿಯೂ ಈ ರೀತಿಯ ಹಾಲು ಕರೆಯುವ ಸ್ಪರ್ಧೆ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಹಸು ಸಾಕಾಣಿಕೆ ಕುರಿತು ಮಾಹಿತಿಗಳಿಗೂ ಸಹ ಈ 3 ದಿನಗಳ ಆಯೋಜನೆ ಒಂದು ರೀತಿಯ ವಿಶೇಷವಾಗಿತ್ತು. ಹೀಗಾಗಿನೇ ಹಸು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡ ಹಲವು ಮಂದಿ ಭಾಗವಹಿಸುವ ಮೂಲಕ ಆಯೋಜನೆ ಮಾಡಿರುವವರಿಗೂ ಸಹ ಉತ್ತೇಜಿಸಲಾಯಿತು. ಒಟ್ಟಾರೆ ಇದೇ ಮೊದಲ ಬಾರಿಗೆ ಕೋಲಾರದ ಗೋಪಾಲಕರನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು. ನಿಜಕ್ಕೂ ಹಾಲು ಕರೆಯುವ ಸ್ಪರ್ಧೆಗಳಿಂದ ಜಿಲ್ಲೆಯ ರೈತರಿಗೆ ಮತ್ತಷ್ಟು ಉತ್ಸಾಹ, ಪ್ರೋತ್ಸಾಹ ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಕೋಲಾರ. ಆಂಧ್ರಪ್ರದೇಶದಿಂದ ತಮಿಳುನಾಡಿಗೆ ಅಕ್ರಮವಾಗಿ ಹಸುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ಬಾಗೇಪಲ್ಲಿ ತಾಲೂಕಿನ ಗಡಿಭಾಗದಲ್ಲಿರುವ ಆಂಧ್ರಪ್ರದೇಶದ ಕೂಡಿಕೊಂಡ ರಸ್ತೆ ಮಾರ್ಗದ ಮೂಲಕ ಸರಕು ಸಾಗಾಣಿಕೆ ವಾಹನದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 6 ಹಸು ಮತ್ತು ಕರುಗಳನ್ನು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ರಕ್ಷಿಸಿದ್ದಾರೆ. ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಚಿಲಮತ್ತೂರು ಮಂಡಲದ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಸಂತೋಷ್ ರೆಡ್ಡಿ ಹಾಗೂ ಕಾರ್ಯಕರ್ತರಿಗೆ ಬಂದಿರುವ ಖಚಿತ ಮಾಹಿತಿಯಂತೆ ಹಸು ಮತ್ತು ಕರುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನು ಹಿಂಬಾಲಿಸಿಕೊಂಡು ಬಂದಿದ್ದು ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜಿನ ಸಮೀಪ ಹೋಗುವಾಗ ತಡೆದು ಹಸುಗಳ ಸಮೇತ ವಾಹನ ಹಾಗೂ ವಾಹನ ಚಾಲಕನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗುಡಿಬಂಡೆ ಬಿಜೆಪಿ ಮಂಡಲಾಧ್ಯಕ್ಷ ಗೆಂಗಿರೆಡ್ಡಿ ಮಾತನಾಡಿ, ಸರಕು ಸಾಗಾಣಿಕೆ ವಾಹನದಲ್ಲಿ ಹಸು ಮತ್ತು ಎಳೆ ಕರುಗಳನ್ನು ತುಂಬಿಸಿಕೊಂಡು ಹೋಗುತ್ತಿದ್ದಾರೆ. ಇವನ್ನ ಕಸಾಯಿಖಾನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬ ಸಂಶಯವಿರುವುದರಿಂದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಬೇಕು. ಒಂದು ವೇಳೆ ರೈತರು ಸಾಕಲು ಸಾಗಿಸುತ್ತಿದ್ದರೆ ಸಮಸ್ಯೆ ಇಲ್ಲ, ಆದರೆ ಕಸಾಯಿಖಾನೆಗೆ ಸಾಗಿಸುತ್ತಿದ್ದರೆ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ನಾವು ಹೇಳಿದ ಏನು ಇವತ್ತು ತನಿಖೆ ಮಾಡಿ ಅದು ಏನು ರೈತರು ಸಾಕ್ತಾರಾ ಇಲ್ಲಾಂದರೆ ಕಷಾಯಖಾನೆಗೆ ಹೋಗುತ್ತಾ ಸಂಪೂರ್ಣ ತನಿಖೆ ಮಾಡಿ ಅದು ಆ ರೀತಿಯಲ್ಲಿ ಕಷಾಯಖಾನೆಗೆ ಹೋಗ್ತಿದ್ರೆ ಏನು ಅದು ತನಿಖೆ ಮಾಡಿ ವಿಚಾರಣೆ ಮಾಡಿ ಅದು ಗೋಶಾಲೆಗೆ ಕಳಿಸ್ಬೇಕಂತೇಳಿ ಮನವಿ ಮಾಡ್ತಾಯಿದ್ದೀವಿ. ರೈತರಾದರೆ ಅವರೇ ಮೇಯಿಸ್ಕೊಳ್ಳೋಕ್ಕೆ ಕಂಪ್ಲೇಂಟ್ ತಗೊಂಡು ಕಂಪ್ಲೇಂಟ್ ಮುಖಾಂತರ ಬರೆಸ್ಕೊಂಡು ಎಲ್ಲಿ ಸಾಕ್ತಾ ಇದ್ದಾರೆ ಏನು ತನಿಖೆ ಮಾಡಿ ರೈತರಿಗೆ ಆಗಲಿ, ನಮಗೇನು ಅಭ್ಯಂತರ ಇಲ್ಲ. ರೈತರಾದರೆ ಒಂದೇ ವೆಹಿಕಲ್ ವಾಹನದಲ್ಲಿ 6 ಹಸುಗಳು ಸಾಧ್ಯನೇ ಇಲ್ಲ. ರೈತರನ್ನ ಯಾರೋ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ಯ ಕೋಮ್ನವರು. ಅದಕ್ಕೆ ದಯವಿಟ್ಟು ಇದನ್ನು ಮುಂದೆ ಈ ಥರ ನಡೀಬಾರ್ದು ಅಂತೇಳಿ ಮನವಿ ಮಾಡ್ತಾ ಪತ್ರಕರ್ತರ ಮುಖಾಂತರ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ. ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನ ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಶ್ರೀ ಆಟೋ ಟಾಟಾ ಮೋಟಾರ್ಸ್, ಚಿಕ್ಕಬಳ್ಳಾಪುರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44ಕ್ಕೆ ಕೋಲಾರ ಕೆಎಸ್ಆರ್ ಬೆಂಗಳೂರು ಡೆಮು ಎಕ್ಸ್ಪ್ರೆಸ್, 8:20ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34ಕ್ಕೆ ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10ಕ್ಕೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು, 10:10ಕ್ಕೆ ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4 ಗಂಟೆಗೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನ ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ವಿಶೇಷ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ 1 ರೂಪಾಯಿಗೆ 1 ಕೆಜಿ ಸಕ್ಕರೆ ನೀಡಲಾಗುತ್ತಿದೆ. ಅಲ್ಲದೆ ನಿಮಗಾಗಿ ಲಕ್ಕಿ ಡ್ರಾ ಕೂಪನ್ಗಳು ದೊರೆಯುತ್ತದೆ. ವಿಶೇಷ ಸೂಚನೆ, ಈ ಕೊಡುಗೆ ಡಿಸೆಂಬರ್ 22ರಿಂದ ಜನವರಿ 7ರವರೆಗೆ ಮಾತ್ರ. ಜನವರಿ 26ರಂದು ಲಕ್ಕಿ ಡ್ರಾ ಓಪನ್ ಮಾಡಲಾಗುವುದು. ಗೆದ್ದವರಿಗೆ ಮೊದಲನೇ ಬಹುಮಾನ ಬೈಕ್, 2ನೇ ಬಹುಮಾನ ವಾಷಿಂಗ್ ಮೆಷಿನ್, 3ನೇ ಬಹುಮಾನ ಮೈಕ್ರೋವೇವ್ ಹಾಗೂ ಇನ್ನಿತರೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. 35 ವರ್ಷಗಳಿಂದ ಬೇಡಿಕೆ ಇದ್ದ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದರು.
ಓಂ ಶ್ರೀ ಲಕ್ಷ್ಮೀ ಶ್ರೀ ವಿಘ್ನೇಶ್ವರ ಸ್ವಾಮಿ ಅನುಗ್ರಹ ಆಶೀರ್ವಾದ ಸಿದ್ಧಿರಸ್ತು. ಲಿಂಗೇಶ ಪರಯೋಗೆ ಪರಮೇಶ ದೇವಾದಿ ಕಲ್ಪತರು ಶುಭಮಸ್ತು ಶುಭಮಸ್ತು. ಸರ್ ಹಂಗೆ ಸ್ವಲ್ಪ ಈ ಕಡೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಕಟ್ಟಡ ಶಿಥಿಲೀಕರಣದಲ್ಲಿದ್ದು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಬಹುದಿನಗಳಿಂದ ಬೇಡಿಕೆ ಇತ್ತು. ಹಾಗಾಗಿ ಇಂದು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದರು. ನಂತರ ಅವರ ಶೈಲಿಯಲ್ಲಿ ಮಾತನಾಡಿದ್ದು ವಿಶೇಷವಾಗಿತ್ತು. ಇವ್ರಿಗೆ ಎಷ್ಟು ಅನುದಾನ ಆದರೆ ಅದು ತರ್ತೀನಿ. ನೀವು ಕೆಲವ್ರು ಕೇಳ್ತಾ ಇದ್ರಿ ಸರ್ ಯಾಕೆ ಇನ್ನು ಹಳ್ಳಿಗಳಿಗೆ. ನಾನು ಹೋಗಿದ್ದೀನಿ ಈಗ ಮೊನ್ನೆ ಮಂಚನಹಳ್ಳಿಯಲ್ಲಿ ಬೆಳಗ್ಗೆ 8:00 ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆವರೆಗೂ 13 ಹಳ್ಳಿ ಸುತ್ತಿದ್ದೀನಿ. ಪ್ರತಿ ಹಳ್ಳಿಗೆ ಹೋದಾಗ ಏನಾಗುತ್ತೆ, ಒಂದು ಮಿನಿಮಮ್ 2-3 ಕೋಟಿ ರೂಪಾಯಿ ಅನುದಾನ ಕೇಳ್ತಾರೆ. ನನ್ನ ಹತ್ರ ಮೊನ್ನೆ 25 ಕೋಟಿ ನಮ್ಮ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟಿದ್ರು. ಯಾವ್ಯಾವ ಊರಲ್ಲಿ ಅವಶ್ಯಕತೆ ಇತ್ತೋ ಅದಕ್ಕೆಲ್ಲ ಕೊಟ್ಟೆ. ಈಗ ನಾನು ಒಂದು ಹಳ್ಳಿಗೆ ಹೋದಾಗ ಅವ್ರೊಂದು ರಸ್ತೆ ಹಾಕ್ಸಿ, ಒಂದು ಚರಂಡಿ ಹಾಕ್ಸಿ ಅಂತ ಕೇಳಿದ್ರೆ ನಾನು ಇಮಿಡಿಯೇಟಾಗಿ ನನ್ನ ಕೈಯಲ್ಲಿ ಅನುದಾನ ಇದ್ದಾಗ ಅದಕ್ಕೋಸ್ಕರ ಮೊದಲು ಅನುದಾನ ತೊಗೊಂಬಂದು ಊರಿಗೆ ಹೋಗ್ತಾ ಇದ್ದೀನಿ. ಈಗ ನೀವೇನೋ ಸರ್ ಈ ರೋಡ್ ಹಾಕ್ಸಿ ಅಂದರೆ ಈಗ 20 ಲಕ್ಷ ಅನುದಾನ ಕೇಳಿದ್ರಿ, ನನ್ನ ಹತ್ರ ಇದೆ, ನಾನು ಅನುದಾನ ಕೊಡೋಕ್ಕೆ ಸಾಧ್ಯ. ಸೊ ಆ ಕಾರಣಕ್ಕೆ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮನೆಗೂ ಹೋಗ್ತಿದ್ದೀನಿ. ಈಗ ಮೋಸ್ಟ್ಲಿ ನಿಮ್ಮ ಹೈಸ್ಕೂಲಿಂದನೂ ಒಂದು 60 ಜನ ಹುಡುಗರನ್ನ 60 ಜನ ಹುಡುಗಿರನ್ನ 10th ಓದ್ತಾ ಇರೋ ಮಕ್ಕಳನ್ನ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಈಗ ನಾಳಿದ್ದು ಬೆಂಗಳೂರು ಕರ್ಕೊಂಡೋಗಿ ಒಂದು 2-2.5 ತಿಂಗಳು ಅವ್ರಿಗೆ ಫ್ರೀ ಊಟ ತಿಂಡಿ ಕೊಟ್ಟು ಚೆನ್ನಾಗಿ ರೆಡಿ ಮಾಡಿ, ಅದರಲ್ಲಿ ಸಾಕಷ್ಟು ಮಂದಿ 120 ಜನದಲ್ಲಿ SC ST ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ಈ ಸ್ಟೇಟ್ ಟಾಪರ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಯಾಕೆಂದರೆ ದೊಡ್ಡ ದೊಡ್ಡ CBSE ICSE ಶಾಲೆಗಳಲ್ಲಿ ಅಪ್ಪ ಅಮ್ಮಗೆ ಫೀಸ್ ಕಟ್ಟೋ ಶಕ್ತಿ ಇರುತ್ತೆ, ಅವ್ರನ್ನ ಟ್ಯೂಷನ್ಗೆ ಕಳಿಸ್ತಾರೆ. ಪಾಪ ಬಡವ್ರ ಮನೆ ಮಕ್ಕಳು ಟ್ಯೂಷನ್ಗೆ ಹೋಗೋಕ್ಕಾಗಲ್ಲ, ಫೀಸ್ ಕಟ್ಟೋಕ್ಕಾಗಲ್ಲ. ನನಗೆ ಅದು ಇದ್ದಿದ್ದಕ್ಕೆ ಮೊನ್ನೆ 20,000 ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ ಗಣೇಶನ ಹಬ್ಬಕ್ಕೆ. ಅವ್ರು ಯಾರೂ ನನಗೆ ಓಟ್ ಹಾಕಲ್ಲ ಅಣ್ಣ, ಓಟ್ ನನಗೆ ಬೇಕಾಗೂ ಇಲ್ಲ. ಆ್ಯಂಡ್ ಮತ್ತೆ ನಾನು ಈ ರಾಜಕೀಯದಿಂದ ನಾನು ತುಂಬ ವಿಭಿನ್ನವಾಗಿ ಬೆಳೆದವರು. ಭಗವಂತ 5 ವರ್ಷ ಅವಕಾಶ ಕೊಟ್ಟಿದ್ದಾನೆ, ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ನಿಮಗೆ ಗೊತ್ತಿರಲಿ, ಇನ್ನು ನಿಮ್ಮ ಹೈವೇ 10 ಲೈನ್ ಮಾಡಿಸಿದ್ದೀವಿ. ಈಗ ಇದು 10 ಲೈನ್, ಇದು ಈಗ 10 ಲೈನ್ಸ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಅಲ್ಲಿ ನೀವು 2.5 ವರ್ಷಕ್ಕೆ ಈ ದೇವನಹಳ್ಳಿಯಿಂದ ಬಾಗೇಪಲ್ಲಿವರೆಗೂ ಇದು 10 ಲೈನ್ಸ್ ಹೋಗುತ್ತೆ. ಈಗ ನೀವೇನು 4 ಲೈನ್ಸ್ ನೋಡ್ತಿದ್ದೀರಾ, ಈ ಹೈವೇ 10 ಲೈನ್ಸ್. ಇವತ್ತು ದೊಡ್ಡ ದೊಡ್ಡ ರಸ್ತೆಗಳು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ರಸ್ತೆ. ಈಗ ಅದಕ್ಕೋಸ್ಕರ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಒಪ್ಪಿಸಿದ್ದಾರೆ. ಈಗ ಅಲ್ಲಿ MG ರೋಡು 80 ಫೀಟ್ ರೋಡ್ ಆಗ್ತಿದೆ, ಅಲ್ಲೊಂದು ಬೈಪಾಸ್ ಕನೆಕ್ಟ್ ಆಗ್ತಿದೆ. ಇದಕ್ಕೆಲ್ಲ ದೊಡ್ಡ ಅನುದಾನ ಬೇಕು, ಮತ್ತು ಸರ್ಕಾರವನ್ನು ಕನ್ವಿನ್ಸ್ ಬೇಕು. ನಮ್ಮ ಸಚಿವರು ಕನ್ವಿನ್ಸ್ ಮಾಡ್ತಿದ್ದಾರೆ. ಈ ಊರಿಗೆ ಏನೆಲ್ಲ ಸಹಕಾರ ಬೇಕೋ ಕೊಡ್ತೀವಿ, ಎಲ್ಲ ಒಳ್ಳೇದಾಗಬೇಕು. ಈ ಊರಿನ ಎಲ್ಲ ಹಿರಿಯರು ಹಣ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನನಗೊಂದು ಅವಕಾಶ ಸಿಕ್ಕಿದೆ, ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡ್ತೀನಿ. ಹಣೆ ಬರಹ ದೇವರು ಬರೆದಿದ್ರೆ ಯಾರೂ ತಪ್ಸಕ್ಕಾಗಲ್ಲ. ಇನ್ನೊಂದ್ಸಲ ನಾನೇ MLA ಆಗಬೇಕು ಅಂತ ಬರೆದಿದ್ರೆ ಆಗ್ತೀನಿ, ಇಲ್ಲ ಇನ್ಯಾರ ಬರ್ದಲ್ಲಾದ್ರೂ ಬರೆದಿದ್ರೆ ದೈವ ನಿರ್ಣಯವನ್ನ ಯಾರು ತಪ್ಸಕ್ಕಾಗತ್ತೆ. 20-25 ದಿನದಲ್ಲಿ ನನಗೊಂದು ನ್ಯಾಷನಲ್ ಪಾರ್ಟಿಯಲ್ಲಿ ಟಿಕೆಟ್ ಸಿಗುತ್ತೆ, ನಾನು ಬಂದು MLA ಆಗ್ತೀನಿ ಅಂತ ನಾನು ಊಹಿಸಿರ್ಲಿಲ್ಲ. ದೈವ ನಿರ್ಣಯ, ದೇವರು ದೊಡ್ಡವನು, ಆತನ ನಿರ್ಣಯವನ್ನು ನಾವೆಲ್ಲ ಒಪ್ಪಲೇಬೇಕು. ಬಟ್ ನಾನು ಪ್ರಾಮಾಣಿಕವಾಗಿ ಮೊನ್ನೆ ನಾನೊಂದು 1300 ಜನಕ್ಕೆ ಬೆಂಗಳೂರಿಗೆ ಕರೆದು 5,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟೆ. ಯಾವುದು ಚುನಾವಣೆ ಇಲ್ಲ, ಮತ್ತು ನನಗೆ ದುಡ್ಡು ಜಾಸ್ತಿ ಏನಾಗಿಲ್ಲ. ಯಾಕೆಂದರೆ ದಾನ ಅಂದರೆ ಇನ್ನೊಬ್ರಿಗೆ ಬೇಕಾದಾಗ ಮಾಡೋದಣ, ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ. ಇನ್ನೊಬ್ರಿಗೆ ಬೇಕಾದಾಗ ದಾನ ಧರ್ಮ ಮಾಡ್ತಿದ್ದೀನಿ. ಒಂದೊಳ್ಳೆ ಪ್ರಯತ್ನ ಮಾಡೋಣ, ಎಲ್ಲರೂ ಒಂದಾಗಿರೋಣ. ನಾನೆಲ್ಲ ಊರು ಹುಡುಗರನ್ನ, ನೀವೆಲ್ಲ ಜೊತೆಯಲ್ಲಿ ಬೆಳೆದವರು, ಒಂದೇ ಫೀಲ್ಡಲ್ಲಿ ಆಡಿದವರು, ಒಂದೇ ಸ್ಕೂಲಲ್ಲಿ ಓದ್ದವರು. ನಮ್ಮ ರಾಜಕಾರಣಿಗಳಿಂದ ನೀವ್ಯಾರು ಡಿವೈಡ್ ಆಗಬೇಡಿ ಅನ್ನೋದಷ್ಟೇ ನನ್ನ ಆಸೆ. ಇನ್ನು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯು 60 ಲಕ್ಷ ಅನುದಾನದಲ್ಲಿ 2 ಅಂತಸ್ತುಗಳ ಸುಸಜ್ಜಿತ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಲು ತೀರ್ಮಾನಿಸಲಾಗಿದ್ದು, ಕಳೆದ 35 ವರ್ಷಗಳಿಂದ ಹಳೆಯ ಕಟ್ಟಡದಲ್ಲೇ ಗ್ರಾಮ ಪಂಚಾಯಿತಿಯ ಕೆಲಸ ಕಾರ್ಯ ನಡೆಯುತ್ತಿತ್ತು. ಆದರೆ ಹೊಸ ಕಟ್ಟಡಕ್ಕಾಗಿ 35 ವರ್ಷಗಳ ಬೇಡಿಕೆ ಇಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಚಾಲನೆ ಸಿಕ್ಕಿದ್ದು ಬಹಳ ಸಂತೋಷ ತಂದಿದೆ ಎಂದು ಅಗಲಗುರ್ಕಿ ಪಂಚಾಯಿತಿ ಅಧ್ಯಕ್ಷ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕನಸಿದ್ದಿದ್ದೇ ಪಂಚಾಯತಿ ಕಟ್ಟಡ ಕಟ್ಟಬೇಕಂತ. ನಾನು ಅಧ್ಯಕ್ಷರಿಗೆ ವಹಿಸ್ಕೊಂಡಾಗ ಕೂಡ ಇದೇ ಹೇಳಿದೆ, ಫಸ್ಟ್ ಪ್ರಿಫರೆನ್ಸು ನಮ್ಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಬೇಕಂತ. ಅದಕ್ಕೆ ಹಣ ಕ್ರೋಢೀಕರಿಸಿ
ಎಲ್ಲ ನಾವು ವ್ಯವಸ್ಥೆ ಮಾಡಿಕೊಂಡು ಒಂದು 8 ತಿಂಗಳಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿ ಒಳ್ಳೆ ಕಟ್ಟಿ ಅದಕ್ಕೆ ವಿನ್ಯಾಸ ಮಾಡ್ಕೊಂಡು ಹೋಗೋಣ ಅಂತ ನಾವು ಅನ್ಕೊಂಡಿದ್ದೀವಿ. ಈಗ ಪ್ರದೀಪ್ ಈಶ್ವರ್ ಕೂಡ ಬಂದು ಇದು ಗುದ್ಲಿ ಪೂಜೆ ಮಾಡಿದ್ದಾರೆ, ಇನ್ನೂ ಎಷ್ಟು ಖುಷಿ ಆಗುತ್ತೆ ಮಾಡಿ? ನಮ್ಗೆ ಭಾರಿ ಸಂತೋಷ ಆಗುತ್ತೆ ಅವ್ರು ಬಂದಿದ್ದಕ್ಕೆ. ಅವ್ರು ಬಂದು ನಮಗೆ ಅವ್ರದ್ದು ಒಂದು ಸಪೋರ್ಟ್ ಕೊಡ್ತಾವೆ ಅವರಂದರೆ ನಮಗೂ ಒಂದು ಖುಷಿ. ಮತ್ತು ಇನಾಗ್ರೇಷನ್ಗೂ ಪ್ರದೀಪ್ ಈಶ್ವರ್ ಸರ್ನ ಆದಷ್ಟು ಬೇಗ ಅವ್ರ ಕಡೆಯೂ ಹಣ ಕೇಳಿದ್ರಿ, ಒಂದು 20 ಲಕ್ಷ ಕೊಡಿ ನಮಗೆ ನಿಮ್ಮ ಅನುದಾನದಲ್ಲಿ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿ ಇನಾಗ್ರೇಷನ್ಗೆ ನಮ್ಮ ಪ್ರದೀಪ್ ಈಶ್ವರ್ ಸರ್ನೇ ಕರೆಸಿ ಇನಾಗ್ರೇಷನ್ ಮಾಡಿಸ್ತೀವಿ. ನಿಮ್ಮ ಅವಧಿಯಲ್ಲಿ ಒಂದು ಕಟ್ಟಡ ಆಗ್ತಾ ಇದೆ, ಎಷ್ಟು ಖುಷಿ ಆಗುತ್ತೆ? ನಮ್ಗೆ ಭಾರಿ ಸಂತೋಷ ಆಗ್ತಾಯಿದೆ. 30 ವರ್ಷದಿಂದ ಯಾರೂ ಕಟ್ಟಡ ಕಟ್ಟಕ್ಕೆ ಯಾರೂ ಅದಕ್ಕೆ ಕೈ ಹಾಕಲಿಲ್ಲ. ನಾನು ಬಂದು ಒಂದು 5 ತಿಂಗಳಾಗಿದೆ. 5 ತಿಂಗಳಲ್ಲಿ ನಾನು ಕಟ್ಟಡಕ್ಕೆ ಏನು ಬೇಕು ವ್ಯವಸ್ಥೆ ಎಲ್ಲ ಮಾಡಿ ಸಾಧನೆ ಇದೊಂದು ಸಾಧನೆ ಅಂತ ನಾವು ಖುಷಿ ಪಡ್ತೀವಿ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಸದಸ್ಯರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮಾಡ್ತಾಯಿದ್ದೀವಿ. 19 ಜನ ಸದಸ್ಯರು. ನರಸಿಂಹಪ್ಪ. ಈಗ ನಾವು ಹೊಸ ಕಟ್ಟಡ ಮಾಡೋದಕ್ಕೆ ನಾವು ಜಾಗನ ಗುರುಸಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ತಗೊಂಡು ಅದಕ್ಕೆ ಪೂರಕವಾಗಿ ಒಂದು ಕ್ರಿಯಾ ಯೋಜನೆ ಮಾಡಿದ್ದೀವಿ. ವರ್ಗ 1ರಲ್ಲಿ 30 ಲಕ್ಷ ರೂಗಳನ್ನು ನಾವು ಸ್ವಂತ ನಿಧಿಯಿಂದ ಈ ಒಂದು ಬಿಲ್ಡಿಂಗ್ ಕಾರ್ಯಕ್ಕೆ ಅಂತ ನಾವು ಇದು ಮಾಡಿ ಕ್ರಿಯಾ ಯೋಜನೆ ಅನುಮೋದನೆ ಮಾಡಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡ್ಕೊಂಡಿದ್ದೀವಿ. ಮತ್ತು ನಮ್ಮ ನರೇಗಾ ಯೋಜನೆಯಲ್ಲಿ ಲಭ್ಯ ಇರುವಂಥ ಅನುದಾನ 20 ಲಕ್ಷ ರೂಗಳು ಪಂಚಾಯತ್ ಭವನಕ್ಕಂತ ಇದೆ. ಅದನ್ನು ಕೂಡ ನಾವು ಇದನ್ನು ಇದು ಮಾಡಿ ಈ ಬಿಲ್ಡಿಂಗನ್ನು ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ 15 ಹಣಕಾಸು ಯೋಜನೆಯಲ್ಲಿ 5 ಲಕ್ಷ ರೂಗಳನ್ನು ನಾವು ಮೀಸಲಿಟ್ಟಿದ್ದೀವಿ ಕಟ್ಟಡದ ಉನ್ನತೀಕರಣಕ್ಕೆ, ಏನು ಇಂಟೀರಿಯರ್ ಇದಕ್ಕೆ ಅಂತ. ಮತ್ತು ನಾವು ರಾಜೀವ್ ಗಾಂಧಿ ಪಂಚಾಯತ್ ಸಶಕ್ತೀಕರಣ ಯೋಜನೆಯಲ್ಲಿ 11 ಲಕ್ಷ ರೂಗಳ ಅನುದಾನ ಇದೆ. ಅದನ್ನು ನಾವು ಕಟ್ಟಡದ ಒಂದು ಒಳ ವಿನ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಇಷ್ಟು ಒಟ್ಟಾರೆ 60 ಲಕ್ಷ ರೂಗಳಿಗೆ ಇದಕ್ಕೆ ನಾವು ಪ್ಲಾನನ್ನು ರೆಡಿ ಮಾಡಿ ನಾವು ಬಿಲ್ಡಿಂಗ್ನ ಕಟ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಇಒ ಮಂಜುನಾಥ್, ಅಗಲಗುರ್ಕಿ ಗ್ರಾಮ ಉಪಾಧ್ಯಕ್ಷೆ ರಾಜಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಣ್ಣ, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಜಯರಾಮ್ ಹಾಗೂ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತೀವ್ರ ಕುತೂಹಲ ಕೆರಳಿಸಿದ ತಾಲೂಕಿನ ಹಂಡಿಗನಾಳ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷೆ ವಿರುದ್ಧ ಮಂಡಿಸಿದ ಅವಿಶ್ವಾಸಕ್ಕೆ ಜಯ ದಕ್ಕಿದ್ದು, ಅಧ್ಯಕ್ಷೆ ಸುಜಾತಾ ಅವರು ಅಧಿಕಾರದಿಂದ ಪದಚ್ಯುತಗೊಂಡಿದ್ದಾರೆ. ಒಟ್ಟು 13 ನಿರ್ದೇಶಕರ ಬಲವನ್ನು ಹೊಂದಿರುವ ಹಂಡಿಗನಾಳ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಸಂಘದ ಅಧ್ಯಕ್ಷೆ ಸುಜಾತಾ ಗೋಪಾಲಕೃಷ್ಣ ಅವರ ವಿರುದ್ಧ ಮಂಡಿಸಿದ ಅವಿಶ್ವಾಸದ ಪರವಾಗಿ 9 ಹಾಗೂ ವಿರುದ್ಧವಾಗಿ 2 ಮತ ಹಾಗೂ 1 ಮತ ತಿರಸ್ಕೃತಗೊಂಡಿತ್ತು ಎಂದು ಅವಿಶ್ವಾಸ ಸೂಚನಾ ಸಭೆಯ ಅಧಿಕೃತ ಅಧಿಕಾರಿ ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿ ಎಂ ಮಂಜುನಾಥ್ ತಿಳಿಸಿದ್ದಾರೆ. ಇಂದು ನಿಗದಿಯಾಗಿದ್ದ ಅವಿಶ್ವಾಸ ನಿರ್ಣಯ ಮಂಡನೆಯ ಸಭೆಯಲ್ಲಿ 12 ಜನ ನಿರ್ದೇಶಕರು ಮತದಾನ ಮಾಡಿದರು. ಆ ಪೈಕಿ 9 ಮಂದಿ ನಿರ್ದೇಶಕರು ಹಾಲಿ ಅಧ್ಯಕ್ಷೆ ವಿರುದ್ಧ ಮತದಾನ ಮಾಡಿದರು. ಹಾಲಿ ಅಧ್ಯಕ್ಷೆ ಸುಜಾತಾ ಅವರ ಪರವಾಗಿ ಕೇವಲ 2 ಮತಗಳು ಲಭಿಸಿದವು. 1 ಮತ ತಿರಸ್ಕೃತಗೊಂಡಿತ್ತು. ಮಹಿಳಾ ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕರು ಉತ್ಸಾಹದಿಂದ ಮತದಾನ ಮಾಡಿದರು. ಈ ಸಂದರ್ಭದಲ್ಲಿ ಎಂಪಿಸಿಎಸ್ ಕಾರ್ಯದರ್ಶಿ ರೂಪಮ್ಮ ಹಾಗೂ 12 ನಿರ್ದೇಶಕರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳುಗಳ ಬಾಕಿ. ಕಾಂಗ್ರೆಸ್ ಪಾಳಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಾಲು. ಕುತೂಹಲ ಮೂಡಿಸಿದ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ. ದುಡ್ಡು ಕೊಟ್ರೆ ವೈದ್ಯರ ಸರ್ಟಿಫಿಕೇಟ್. ಉನ್ನತ ಸಚಿವ ತವರಿನಲ್ಲಿ ಹಗಲು ದರೋಡೆ. ಬಯಲಾದ ವೈದ್ಯರ ಕರ್ಮಕಾಂಡ. ಅವರಂತ ಮುಟ್ಟಾಳ ಇನ್ನೊಬ್ಬರಿಲ್ಲ. ಸಿಎಂ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕಿಡಿ. ಎಲ್ಲರನ್ನೂ ಪೋಷಿಸುವ ಗೋಮಾತೆ. ಹಸುಗಳ ನಡುವೆ ವಿಭಿನ್ನ ಸ್ಪರ್ಧೆ. ಗ್ರಾಮೀಣ ಸೊಗಡು ಬಿಂಬಿಸಿದ ಹಾಲು ಉತ್ಪಾದಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.